ಗುರುದೇವ್, ಮಕರ ರಾಶಿ. ಮಕರ ರಾಶಿಯ ಕುರಿತಾಗಿರ್ತಕ್ಕಂತಹ ರಹಸ್ಯಗಳು, ಅವರು ಜೀವನದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಪಾಲಿಸಬೇಕಾಗಿರುವಂತಹ ಗುಟ್ಟುಗಳೇನು? ಮಕರ ರಾಶಿಯವರು ಅವರ ಕುಟುಂಬದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಾಗ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋ ಸಣ್ಣ ಪರಿಹಾರ ಏನು? ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬಹುದು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಕರ ರಾಶಿ ಅಂದ ಕೂಡಲೇ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ಗ್ರಹ ಆಗಿರುತ್ತೆ. ಈ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರ್ತಾನೆ. ಅತ್ಯಂತ ಶಿಸ್ತಿನ ಹಾಗೂ ಪರಿಶ್ರಮದ ರಾಶಿ ಇದಾಗಿರುತ್ತೆ. ಇವರು ಹೊರಗಿನ ನೋಟಕ್ಕೆ ಕಠೋರವಾಗಿ ಕಾಣಿಸ್ತಾರೆ, ಬಟ್ ಒಳಗೆ ಅತ್ಯಂತ ಮೃದು ಸ್ವಭಾವಿಗಳಾಗಿರ್ತಾರೆ. ಯಾರನ್ನು ಕೂಡ ನೋಯಿಸುವಂತಹ ಮನಸ್ಥಿತಿ ಇವರಲ್ಲಿ ಇರೋದಿಲ್ಲ. 3 ವಿಚಾರಗಳನ್ನ ಈ ಒಂದು ಸಂಚಿಕೆಯಲ್ಲಿ ಮಾತಾಡೋಣ. ಒಂದು, ರಹಸ್ಯವಾಗಿ ಅವರು ಮಾಡಬೇಕಾಗಿರೋ ಪರಿಹಾರಗಳು. ಇನ್ನೊಂದು, ಅವರಲ್ಲಿ ಅವರು ಮಾಡಬೇಕಾಗಿರೋ ಬದಲಾವಣೆಗಳು, ಹಾಗೂ ವಿಶೇಷವಾಗಿ ಅವರ ಎಚ್ಚರಿಕೆಗಳು, ಅವರೇನು ಪಾಲನೆ ಮಾಡ್ಕೊಳ್ಬೇಕು. ಇಷ್ಟು ಈ ವಿಚಾರಗಳನ್ನ ನಾನು ಇವತ್ತೇನು ತಿಳಿಸ್ಕೊಡ್ತಾ ಇದ್ದೇನೆ, ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಯಶಸ್ವಿ ವ್ಯಕ್ತಿಗಳಾಗ್ತೀರಿ. ಅತಿಯಾದ ವಿಶ್ವಾಸ ಅಂತಕ್ಕಂಥದ್ದನ್ನ ಮಾಡಿ 2023, 24, 25ರಲ್ಲಿ ನಿಮ್ಮ ಜೀವನ ಏನಾಗಿದೆ ಅಂತಕ್ಕಂಥದ್ದನ್ನ ನೀವು ಆಲ್ರೆಡಿ ನೋಡಿದಿರಿ. ಅದನ್ನ ಈ ವರ್ಷ ಬಿಡುವಂಥದ್ದು ಒಳ್ಳೆಯದು, ಅಥವಾ ಮುಂದಿನ ದಿನದಲ್ಲಿ ಬಿಡುವಂಥದ್ದು ಒಳ್ಳೆಯದು. ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಯಾವುದೇ ದೊಡ್ಡ ಹೂಡಿಕೆ ಮಾಡೋದಕ್ಕೆ ಹೋದರೂ ಕೂಡ ಆಯಾ ಕ್ಷೇತ್ರದಲ್ಲಿ ತಜ್ಞರ ಸಲಹೆ, ಅಭಿಪ್ರಾಯಗಳನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗತ್ತೆ. ಬ್ಲೈಂಡ್ ಆಗಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಮಕರ ರಾಶಿಯವರು. ಅದರಿಂದ ನಷ್ಟ ಆಗುವಂತಹ ಉದಾಹರಣೆ ಜಾಸ್ತಿ ಇರ್ತಕ್ಕಂಥದ್ದು. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನ ಮಕರ ರಾಶಿಯವರು ನೀಡಬೇಕಾಗತ್ತೆ. ಕೇವಲ ಕೆಲಸ 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 ಅಂತ ಹೇಳಿ ನಿಮ್ಮ ದಿನನಿತ್ಯದ ಸಮಯ ಸಂದರ್ಭಗಳನ್ನ ಕೊಟ್ಟು ಜೀವನವನ್ನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಹಾಗೂ ಆಯಾ ಕ್ಷೇತ್ರದಲ್ಲಿ ನಿಮ್ಮ ಒಂದು ಕೆಲಸ ಯಾವುದೇ ಇತ್ತು ಅಂದ್ರೂ ಕೂಡ ಅದರಲ್ಲಿ ಒಂದು ಎಕ್ಸ್ಪರ್ಟೀಸ್ ಅಂತ ಹೇಳಿರ್ತಾರೆ, ಅವರ ಒಂದು ಸಲಹೆಗಳನ್ನ ತೆಗೆದುಕೊಳ್ಳೋದು ಅತ್ಯಂತ ಶ್ರೇಷ್ಠ. ಜೂಜಾಡುವಂಥದ್ದು ಇದೆಲ್ಲ ಕಾನೂನು ಬಾಹಿರ ವಿಚಾರಗಳಾಗಿರುತ್ತೆ. ಇದರಿಂದ ಇಮಿಡಿಯೇಟ್ ದುಡ್ಡು ಸಿಗುತ್ತೆ ಅಂತಕ್ಕಂಥ ಒಂದು ಆಸೆಯನ್ನ ಪಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸಮಸ್ಯೆಯೇ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧಗಳೇನಿರುತ್ತಲ್ಲ, ಅದಕ್ಕೆ ಹೆಚ್ಚಿನ ಮಹತ್ವವನ್ನ ತಾವೆಲ್ಲರೂ ಕೂಡ ನೀಡಬೇಕಾಗತ್ತೆ. ಸಂಬಂಧಿಕರು ಅಂತ ಹೇಳಿ ಕೇರ್ಲೆಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಬಿರುಕುಗಳಿದ್ದಾಗ ಅದನ್ನ ತಾವೇ ಸರಿಪಡಿಸ್ಕೊಳ್ಳಿ. ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಮಕರ ರಾಶಿಯವರು ಕೊಡ್ಬೇಕಾಗತ್ತೆ. ಕೆಲಸದ ಒತ್ತಡ ಇರುತ್ತೆ, ಹಾಗಂತ ಹೇಳಿ ಊಟವನ್ನ ಬಿಡುವಂಥದ್ದಾಗಿರ್ಬೋದು, ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದಾಗಿರ್ಬೋದು, ಸಮಯಕ್ಕೆ ಏನೇನು ಆಗ್ಬೇಕೋ ಆ ಸಮಯದಲ್ಲಿ ಅದನ್ನ ಮಾಡಬೇಕು. ಮದುವೆಯನ್ನೇ ಲೇಟ್ ಮಾಡೋದು, ಅಯ್ಯೋ ಇನ್ನು ಟೈಮ್ ಇದೆ, 35 ಆಯ್ತು ಪರವಾಗಿಲ್ಲ ಅಂತ ಹೇಳಿ, ಇದೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಜೊತೆಯಲ್ಲಿ ವಿಶ್ರಾಂತಿಯನ್ನ ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ನಿರ್ಲಕ್ಷಿಸಬಾರದು. ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇದರ ಜೊತೆಯಲ್ಲಿ ಮಕರ ರಾಶಿಯವರು ಸಕ್ಸಸ್ ಆಗೋದಕ್ಕೆ ಏನ್ ಮಾಡಬೇಕು, ಅವರ ಯಶಸ್ಸಿನ ಹಾದಿ ಯಾವುದು, ಯಾವ ದಾರಿಯಲ್ಲಿ ಹೋದ್ರೆ ಅವರಿಗೆ ಯಶಸ್ಸು ಸಿಗುತ್ತೆ, ಇದು ಒಂದು ಯಕ್ಷ ಪ್ರಶ್ನೆ ರೀತಿ ಕಾಡ್ತಾ ಇರುತ್ತೆ. ಹಾಗೆ ಯೋಜನೆಗಳನ್ನ, ನಿಮ್ಮದು ಏನೇ ಪ್ಲಾನ್ ಇತ್ತು, ಒಂದು ಕಾರ್ ತಗೊಳ್ಳೋದಾಗಿರ್ಬೋದು, ಅಥವಾ ನೀವು ಬಿಸ್ನೆಸ್ ಓಪನ್ ಮಾಡಬೇಕು, ಈ ಬಿಸ್ನೆಸ್ದು ಎಲ್ಲಾ ಕೆಲಸವನ್ನ ನೀವು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಆದ ಮೇಲೆ ನಿಮ್ಮ ಸ್ನೇಹಿತರ ಹತ್ರ ಹೇಳಿ, ಅದರಿಂದ ಲಾಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆರ್ಥಿಕ ಯೋಜನೆಗಳನ್ನ ಆದಷ್ಟು ಗುಟ್ಟಾಗಿಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಜೊತೆಯಲ್ಲಿ ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗತ್ತೆ 3 ಕ್ಯಾರೆಟಿಗೆನೆ. ಅದರ ಬದಲಾಗಿ ಉಪರತ್ನಗಳನ್ನ ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ.
ಅದನ್ನ ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನ ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನ ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯ್ತು ಅಂದ್ರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನ ಯಾರು ಧರಿಸ್ತಾರೋ ಅವರಿಗೆ ಸೋಲೆ ಇಲ್ಲ ಅಂತ ಹೇಳುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನ ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನ ಧರಿಸ್ಕೊಳ್ಳಿ. ಭವಿಷ್ಯವನ್ನ ಸರಿಯಾದ ರೂಪದಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ನೀವು ಪ್ಲಾನ್ ಮಾಡಿರ್ತಕ್ಕಂಥದ್ದನ್ನ ಯಾರ ಜೊತೆನೂ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಯ್ಯೋ ಇವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನೀವು ಯಾವಾಗ ಅವ್ರ ಹತ್ರ ವಿಚಾರಗಳನ್ನ ಹೆಚ್ಚಾಗಿ ಮಾತಾಡ್ತಿರಲ್ಲ, ಆಗ್ಲೇ ನಿಮಗೆ ಬಹಳ ತೊಂದರೆಗಳಾಗುತ್ತೆ. ಹಾಗೂ ಎಲ್ಲ ವಿಚಾರಗಳನ್ನ ರಹಸ್ಯವಾಗಿಟ್ಟಾಗ ಅದೇ ನಿಮ್ಮ ಗೆಲುವಿನ ದಾರಿಯಾಗಿರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನು, ಯಾವ ಕೆಲಸ ನೀನು ಮಾಡಬೇಕು ಅಂತಕ್ಕಂಥದ್ದನ್ನ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಅದನ್ನ ನೀವು ಸೈಲೆಂಟ್ ಆಗಿ ನೀವು ಆ ಕೆಲಸವನ್ನ ಮಾಡಿ ಆ ನಂತರದಲ್ಲಿ ಮಾತಾಡಿ. ಎರಡನೇ ವಿಚಾರ, ನೇರ ಮಾತುಕತೆ. ಅಂದ್ರೆ ನೇರವಾಗಿ ತಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತೀರಿ. ಇನ್ನೊಬ್ಬ ಏನ್ ತಪ್ಪು ತಿಳ್ಕೊಬಿಡ್ತಾನಪ್ಪ ನನ್ನ ಬಗ್ಗೆ ಅಂತ ಹೇಳಿ ಬಹಳಷ್ಟು ಸಾರಿ ಏನು ಮಾತಾಡದೆ ಹಣಕಾಸಿನಲ್ಲಿ ತೊಂದರೆಗಳಾಗಿರುತ್ತೆ. ಅಥವಾ ನೀವು ಅವ್ರಿಗೆ ಲೆಕ್ಕಕ್ಕಿಂತ ಜಾಸ್ತಿಯ ಗೌರವವನ್ನು ನೀಡಿರ್ತೀರಿ. ಆದ್ರೂ ಕೂಡ ನಿಮಗೆ ಅವರು ಬೆನ್ನಿಗೆ ಒಂದು ಚೂರಿ ಹಾಕುವಂಥದ್ದಾಗಿರ್ಬೋದು, ಅಥವಾ ನೀವು ಏನ್ ಮಾಡಬೇಕು ಅಂತ ಇರ್ತೀರಿ ಅದನ್ನ ನೇರವಾಗಿ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನ ತಿಳಿಸ್ಬೇಕಾಗತ್ತೆ. ಮಕರ ರಾಶಿಯವರು ಎದುರುಗಡೆ ಇರೋ ವ್ಯಕ್ತಿ ಏನ್ ತಿಳ್ಕೊಂಡ್ರು ತೊಂದರೆ ಇಲ್ಲ. ನಿಮ್ಮ ವಿಚಾರಗಳು ನೀವು ಬೇಡ ನೇರವಾಗಿ ಮಾತಾಡೋದನ್ನ ಮಕರ ರಾಶಿಯವರು ಕಲಿಬೇಕಾಗತ್ತೆ. ತಾಳ್ಮೆ ಮತ್ತು ಪ್ರಯತ್ನ. ಕೆಲವೊಂದ್ಸರಿ ದುರಾಸೆ ಅಥವಾ ಅಡ್ಡದಾರಿಯನ್ನ ಹಿಡಿದು ಸಣ್ಣ ಮಟ್ಟಿಗೆ ದಾರಿ ತಪ್ಪತಕ್ಕಂಥದ್ದು ಮಕರ ರಾಶಿಯವರಿಗೆ ಬರುತ್ತೆ. ತಾಳ್ಮೆ ಇಲ್ಲದೆ ಇರುವಂಥದ್ದು, ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಒಂದ್ಸರಿ ಸೋತ್ ಕೂಡಲೇ ಅಯ್ಯೋ ಇದು ನರಿಯ ಕತೆ ನೆನಪಾಗುತ್ತೆ. ಅಲ್ಲಿ ದ್ರಾಕ್ಷಿ ಹುಳಿ ಅಂತ ಹೇಳಿ ಯಾವ ರೀತಿ ಒಂದು ನರಿ ಹೋಗಿರುತ್ತೋ ಅದೇ ರೀತಿ ಒಂದು ಬಾರಿ ಪ್ರಯತ್ನ ಪಟ್ಟ ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂದಾಗ ಅಲ್ಲಿ ದ್ರಾಕ್ಷಿ ತೋಟದಲ್ಲಿ ಏನು ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಹುಳಿ ಅಂತ ಹೇಳಿ ಯಾವ ರೀತಿ ಒಂದು ನರಿ ಹೋಗಿತ್ತು, ಆ ರೀತಿ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಕೂಡ ಪ್ರಯತ್ನ ಇಲ್ಲದೆ ಏನು ಸಿಗೋದಿಲ್ಲ. ಒಂದೇ ಬಾರಿಗೆ ಸಿಗೋದಿಲ್ಲ, ಬಹಳ ಬಾರಿ ಪ್ರಯತ್ನ ಪಡ್ಬೇಕಾಗತ್ತೆ. ಯಾಕಂದ್ರೆ ರಾಶಿಯಾಧಿಪತಿ ಇರೋದು ಶನಿ, ಅಷ್ಟು ಸುಲಭವಾಗಿ ಯಾವುದು ಕೂಡ ಆಗೋದಕ್ಕೆ ಬಿಡೋದಿಲ್ಲ. ಅದನ್ನ ತಾಳ್ಮೆಯಿಂದ ಪುನರ್ ಪ್ರಯತ್ನವನ್ನ ಮಾಡಿ ನಿಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಲಾಭದಾಯಕ ಫಲಗಳು ಪ್ರಾಪ್ತಿಯಾಗುತ್ತೆ. ಈ 3 ಸರಳ ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನ ನೀವು ಜೀವನದಲ್ಲಿ ಮಾಡೋದ್ರಿಂದ ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಿರುತ್ತೆ. ಇದರಲ್ಲಿ ನನಗೆ ಯಾವ ಕೆಲಸ ಅಥವಾ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ, ಈ ವಿಚಾರವನ್ನ ತಾವೆಲ್ಲರೂ ಕೂಡ ಪಾಲನೆ ಮಾಡೋದ್ರಿಂದ ನೀವು ನಿಮ್ಮ ಕುಟುಂಬದಲ್ಲೇ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಆಗ್ತೀರಿ ಅಥವಾ ಶ್ರೀಮಂತ ವ್ಯಕ್ತಿ ಆಗ್ತೀರಿ ಅಂತ. ಅದು ಹೇಗೆ ತಿಳ್ಕೊಳ್ಳೋದಪ್ಪ ಅಂತಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿರ್ತಕ್ಕಂಥದ್ದು 10ನೇ ಮನೆ 6ನೇ ಮನೆಯ ಅಧಿಪತಿ ಯಾರು, ಅಥವಾ ಅದು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ, ಇದನ್ನೊಂದ್ಸಲಿ ಪರಿಶೀಲನೆ ಮಾಡ್ಕೊಳ್ಳಿ. ಈ ವಿಚಾರ ಇಷ್ಟೇ ಸಾಕು ನಿಮಗೆ ನಿಮ್ಮ ಜೀವನ ಸಕ್ಸಸ್ ಆಗ್ಲಿಕ್ಕೆ. ಇದನ್ನ ನೋಡಿ ನಿಮ್ಗೆ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಮಾಡಿ ನೀವು ಸಕ್ಸಸ್ ಆಗ್ತೀರಿ. 100% ಈ ಒಂದು ಮಾತು ಇವತ್ತು ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಖಂಡಿತವಾಗ್ಲೂ ಲಾಭದಾಯಕ ಫಲವನ್ನ ಪ್ರಾಪ್ತಿ ಮಾಡುತ್ತೆ. ಜಾತಕ ಇಲ್ದಿರೋರು ಏನ್ ಮಾಡೋದಾಗಾದ್ರೆ, ವಿಶೇಷವಾಗಿ ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ ನಿಮಗೆ ಯಾವ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡಿ ತಿಳ್ಕೊಳ್ಬಹುದು. ಹಾಗೆ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಶನಿವಾರ ವಿಶೇಷವಾಗಿ ಇರತಕ್ಕಂತಹ ದಿನ ಶನಿಯ ವಾರ ಆಗಿರುತ್ತೆ. ಶನಿ ದೇವರಿಗೆ ಅಥವಾ ಆಂಜನೇಯ ಸ್ವಾಮಿ ಈ ಎರಡರಲ್ಲೊಂದು ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನ ತಾವು ಹಚ್ಚಬೇಕಾಗತ್ತೆ, ಅಥವಾ ಒಂದು ಎಳ್ಳು ಬತ್ತಿ ಹಚ್ಚುವಂಥದ್ದು. ಶನಿ ಚಾಲೀಸ ಅಂತ ಬಹಳ ಜನ ಹನುಮಾನ್ ಚಾಲೀಸ ಕೇಳಿರ್ತಾರೆ, ಶನಿ ಚಾಲೀಸ ಅಂತಾನೂ ಇದೆ. ಅದನ್ನ ಯೂಟ್ಯೂಬ್ ಅಲ್ಲಿ ನೀವು ಅದನ್ನ ಕೇಳ್ಕೊಂಡ್ರು ಸಾಕು, ಅಥವಾ ಹನುಮಾನ್ ಚಾಲೀಸ ಕೇಳ್ಕೊಂಡ್ರು ಸಾಕು. ವಿಶೇಷವಾದಂತಹ ಪರಿಹಾರ. ಹನುಮಾನ್ ಚಾಲೀಸವನ್ನ ಹನುಮಂತನ ದೇವಾಲಯದಲ್ಲಿ ಕೂತು ಓದುವಂಥದ್ದು ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದನ್ನ ತಾವೆಲ್ಲರೂ ಕೂಡ ಮಾಡಿ. ಹಾಗೆ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದು, ನಿಮ್ದೇನೋ ಕೆಲಸ ಆಗ್ಬೇಕು ಸಂಕಲ್ಪ ಮಾಡಿಕೊಂಡು ದಾನ ಧರ್ಮವನ್ನ ಮಾಡ್ಕೊಳ್ಳಿ.
ಅಸಹಾಯಕರಿಗೆ ಅಂದ್ರೆ ನಿಮ್ಮಗಿಂತ ಕೆಳಗೆ ಯಾರಿರ್ತಾರೋ ಅವರನ್ನ ಮೇಲೆ ಎತ್ತೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ದಾನ ಅಂದ ಕೂಡಲೇ ದುಡ್ಡನ್ನ ಕೊಡಿ ಅಂತಲ್ಲ. ನಿಮ್ಮಲ್ಲಿರ್ತಕ್ಕಂತಹ ನಾಲೆಜ್ ಅನ್ನ ಇನ್ನೊಬ್ರಿಗೆ ಕೊಡುವಂಥದ್ದು ಕೂಡ ವಿದ್ಯಾದಾನ ಆಗುತ್ತೆ. ವಿದ್ಯಾದಾನವನ್ನಾದ್ರೂ ಮಾಡಬಹುದು. ಈ ರೀತಿ ದಾನವನ್ನ ಮಾಡ್ಕೊಳ್ಳಿ. ನಿಮಗೆ ಕಷ್ಟಗಳು, ಸಾಲ ಬಾಧೆಗಳು ಜಾಸ್ತಿ ಇತ್ತು ಅಂದ್ರೆ, ಒಂದಷ್ಟು ದೇವಾಲಯ ಯಾವ್ದಾದ್ರು ಅಕ್ಕಪಕ್ಕದಲ್ಲಿ ನಿರ್ಮಾಣ ಆಗ್ತಾ ಇತ್ತು ಅಂದ್ರೆ ಅಲ್ಲಿಗೆ ಒಂದ್ ಸ್ವಲ್ಪ ಕಬ್ಬಿಣವನ್ನ ದಾನವಾಗಿ ನೀಡಿ. ಈ ಸಾಲ ಬಾಧೆಯಿಂದ ತಾವು ಹೊರ ಬರ್ಬೋದು. ಅಥವಾ ಧರ್ಮಛತ್ರ ಯಾವ್ದಾದ್ರು ಇತ್ತು ಅಂದ್ರೆ ಅಲ್ಲಿ ಏನಾದ್ರು ಕಬ್ಬಿಣದ ವಸ್ತುವನ್ನ ದಾನವಾಗಿ ನೀಡ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ ಶನಿಯ ಮಂತ್ರ ಓಂ ಶಂ ಶನಿಶ್ಚರಾಯ ನಮಃ, ಈ ಮಂತ್ರವನ್ನ ದಿನನಿತ್ಯ 108 ಬಾರಿ ಜಪಿಸ್ತಕ್ಕಂಥದ್ದು ಅತ್ಯಂತ ಶುಭ ಅಂತ ಹೇಳಿ ಮಕರ ರಾಶಿಗೆ ಪರಿಗಣಿಸಲ್ತಕ್ಕಂಥದ್ದು. ಹಾಗೂ ಈ ಮಂತ್ರವನ್ನ ಜಪಿಸೋದ್ರಿಂದ ನಿಮಗೆ ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಬಾಧೆಗಳೆಲ್ಲವೂ ಕೂಡ ದೂರ ಆಗುತ್ತೆ. ಹಾಗೆ ನಿಮ್ಮ ರಾಶಿಗೆ ಅನುಗುಣವಾಗಿರತಕ್ಕಂತಹ ಕ್ರಿಸ್ಟಲ್ ಬ್ರೇಸ್ಲೆಟ್ ಗಳನ್ನ ನಿಮ್ಮ ಎಡಗೈಯಲ್ಲಿ ನೀವು ಧರಿಸ್ತಕ್ಕಂಥದ್ದು ನಿಮಗೆ ಗುರುಬಲವನ್ನ ಹೆಚ್ಚಿಸೋದ್ರ ಜೊತೆಯಲ್ಲಿ ಶನಿಯ ಉಪಟಳವನ್ನ, ಕೆಟ್ಟ ಒಂದು ದೃಷ್ಟಿಯನ್ನ ಎಲ್ಲವನ್ನ ಕೂಡ ಕಡಿಮೆ ಮಾಡುತ್ತಿದ್ರಿಂದ ನಿಮ್ಮ ಜೀವನ ಅತ್ಯಂತ ಎತ್ತರಕ್ಕೆ ಏರುತ್ತೆ. ಹಾಗೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ. ಈ ಎಲ್ಲವನ್ನ ಕೂಡ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ. ಹಾಗೂ ಆ ಭಗವಂತ ಶನಿ ಪರಮಾತ್ಮ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವನ್ನ ಕೂಡ ಈಡೇರಿಸಲಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಶನಿಶ್ಚರಾಯ ನಮಃ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.